ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಮ್ಮದು ಮಿಷನ್ 110 ಎಂದ BSY ಬಾಯ್ ತಪ್ಪದ್ರ ನಿಜ ಹೇಳಿದ್ರ? ಆಕ್ಚುಲಿ ಬಿಜೆಪಿದು ಮಿಷನ್ 150 ಅಲ್ವಾ? ಯಡಿಯೂರಪ್ಪನವರು ಮಿಷನ್ 110 ಅಂತ ಯಾಕೆ ಹೇಳಿದ್ರು? ಬೈ ಮಿಸ್ಟೇಕ್ ಹೇಳಿರ್ಬೇಕೇನೋ ಪಾಪ. ಎನಿವೇಸ್ ಯಾಕೆ ಹಾಗೆ ಬಾಯ್ ತಪ್ಪದ್ರು ನೋಡೋಣ ಬನ್ನಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಗುರಿ 110 ಸೀಟು ಗೆಲ್ಲುವುದಾಗಿದೆ ಎನ್ನುವ ಮೂಲಕ ಗುರುವಾರ ಮಾಧ್ಯಮ ಪ್ರತಿನಿಧಿಗಳನ್ನ ಅರೆಕ್ಷಣ ಅಚ್ಚರಿಗೆ ದೂಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ. ವೇದಿಕೆಯಲ್ಲಿದ್ದ ಶೋಭಾ ಕರಂದ್ಲಾಜೆ ಹಾಗೂ ಅರವಿಂದ ಲಿಂಬಾವಳಿ ಆ ತಕ್ಷಣನೇ ಮಿಷನ್ 150 ಅಂತ ನೆನಪಿಸಿದ್ರು. ಸ್ವಲ್ಪ ಸುಧಾರಿಸಿಕೊಂಡ BSY ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಮಾಡಬೇಕು ಅಂತ, ನರೇಂದ್ರ ಮೋದಿ ಅವರ ಕನಸು ನನಸು ಮಾಡಬೇಕು, ಅದಕ್ಕಾಗಿ 150 ಸೀಟು ಗೆಲ್ಬೇಕು ಅಂತ ಹೇಳಿದ್ರು. ಈ ಘಟನೆಗೆ ಸಾಕ್ಷಿಯಾಗಿದ್ದು ವಿಶ್ವಕರ್ಮ ಸಮುದಾಯದ ಮುಖಂಡ KP ನಂಜುಂಡಿ ಅವರ ಬಿಜೆಪಿ ಸೇರ್ಪಡೆಗೆ ಆಹ್ವಾನ ನೀಡುವ ಸಂದರ್ಭ. ಈ ವೇಳೆ ಆ ಸಮುದಾಯದ 15ಕ್ಕೂ ಹೆಚ್ಚು ಸ್ವಾಮೀಜಿಗಳಿದ್ರು. ಅವ್ರ ಎಲ್ರ ಮುಂದೆನೆ ಯಡಿಯೂರಪ್ಪನವರು ಪಾಪ ಮಿಷನ್ 150 ಅಂತ ಹೇಳೋದ್ ಬಿಟ್ಟು ಮಿಷನ್ 110 ಅಂತ ಹೇಳ್ಬಿಟ್ರು. ಇನ್ನು ಕಾಂಗ್ರೆಸ್ ನಿಂದ ತಮ್ಮನ್ನ ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡ್ತಾರೆ ಅಂತ KP ನಂಜುಂಡಿ ಕಾದೇ ಕಾದ್ರು. ಆದ್ರೆ ಮಾಡ್ಲಿಲ್ಲ. ಇದರಿಂದ ಬಿಜೆಪಿ ಅತ್ತ ಹೆಜ್ಜೆ ಇಟ್ಟಿದ್ದಾರೆ. ಯಡಿಯೂರಪ್ಪ ಸತ್ಯ ಹರಿಶ್ಚಂದ್ರ ಇದ್ದ ಹಾಗೆ, ಅವರು ಮಾತು ತಪ್ಪೋದಿಲ್ಲ, ನಂಗೆ ಬಿಜೆಪಿಯಲ್ಲಿ ಅಟೆಂಡರ್ ಕೆಲಸನೇ ಕೊಟ್ರು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ನಂಜುಂಡಿ ಅವರು ಮಾಧ್ಯಮದವರಿಗೆ ಹೇಳಿದ್ದಾರೆ. ಸೊ ಕಾಂಗ್ರೆಸ್ನವರು KP ನಂಜುಂಡಿ ಅವ್ರಿಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಆದ್ರೆ ಆ ಪ್ರಾಮಿಸ್ ನ ಕಾಂಗ್ರೆಸ್ನವರು ಬ್ರೇಕ್ ಮಾಡಿದ್ರಿಂದ ಇದೀಗ KP ನಂಜುಂಡಿ ಅವರು ಯಡಿಯೂರಪ್ಪನವರ ಹತ್ರ ಹೋಗಿದ್ದಾರೆ. ಹಾಗೆ ಯಡಿಯೂರಪ್ಪನವರು ಸತ್ಯ ಹರಿಶ್ಚಂದ್ರ ಅಂತೆ, ಅದಕ್ಕೆ ಕೊಟ್ಟ ಮಾತು ತಪ್ಪಲ್ಲ ಅಂತ ಇವ್ರ ಹತ್ರ ಬಂದಿದ್ದಾರೆ. ಸೊ ನೋಡೋಣ KP ನಂಜುಂಡಿ ಅವ್ರಿಗೆ ಯಡಿಯೂರಪ್ಪನವರು ಯಾವ ಸ್ಥಾನ ಕೊಡ್ತಾರೆ ಅಂತ. ಅಂಡ್ ಪಾಪ ಯಡಿಯೂರಪ್ಪನವರು ಅದ್ಯಾವ್ ಧ್ಯಾನದಲ್ಲಿದ್ರೋ ಅದೇನ್ ಮಾಡ್ತಿದ್ರೋ ಗೊತ್ತಿಲ್ಲ, ಮಿಷನ್ 150 ಅಂತ ಹೇಳೋದ್ ಬಿಟ್ಟು ಮಿಷನ್ 110 ಅಂತ ಹೇಳಿ ನಗೆಪಾಟ್ಲಿಗೆ ಈಡಾದ್ರು. ಎನಿವೇಸ್ ಈ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.